ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಇವತ್ತು ಒಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ಜನ ತುಂಬಾ ಗ್ರಾಮೀಣ ಜನ, ಅದು ರೂರಲಲ್ಲಿ ಜನ ಯಾವ ಥರ ಒದ್ದಾಡ್ತಿದ್ದಾರೆ. ಯಾಕಂತಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಿರೋ ಒಂದೊಂದು ಹೊಸ ಕಾನೂನುಗಳನ್ನ ಯಾವ ಥರ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಜನ ವಿಲ ಅಂತಿದ್ದಾರೆ. ಯಾಕಂದರೆ ಅವರಿಗೆ ಅಲ್ಲಿ ಪೂರಕವಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ, ಪೂರಕವಾದ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಸಂಪೂರ್ಣ ಮಾಹಿತಿ ಕೊಡುವಂತಹ ಅಧಿಕಾರಿಗಳಿರಲ್ಲ. ಮೇಯ್ನು ಜನ ಹೋಗಿ ಯಾವುದು ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಗೈಡ್ ಮಾಡೋರು ಇಲ್ಲ ಅಲ್ಲಿ ಪಂಚಾಯಿತಿಯಲ್ಲಿ. ಅದೇ ಉದ್ದೇಶದಿಂದಲೇ ಗ್ರಾಮ ಪಂಚಾಯಿತಿ ಯಾವುದೇ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ, ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಗ್ರಾಮ ಆಡಳಿತಾಧಿಕಾರಿ ಇಷ್ಟು ದಿನ ಏನು ನಾಡ ಕಚೇರಿ ಅಲ್ಲಿ ಇಲ್ಲಿ ಕೂತ್ಕೊಳ್ತಾ ಇದ್ರು, ಅವರು ಇನ್ನು ಅಲ್ಲಿ ಕೂರಂಗಿಲ್ಲ. ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್, ಗ್ರಾಮ ಆಡಳಿತಾಧಿಕಾರಿ ಏನಿದ್ದಾರೆ ಅವರು ಇನ್ನು ಮುಂದೆ ಪಂಚಾಯಿತಿಯಲ್ಲೇ ಕೂತ್ಕೋಬೇಕು, ಜನಗಳ ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಸರ್ಕ್ಯುಲರನ್ನು ಇಶ್ಯೂ ಮಾಡಿದೆ. ನಿಜವಾಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು ಹಳ್ಳಿ ಜನಕ್ಕೆ. ಫ್ರೆಂಡ್ಸ್, ಇದು ಯಾವ ಥರ ಏನು ವ್ಯವಸ್ಥೆಗಳು ಸಿಗುತ್ತೆ ರೈತರಿಗೆಲ್ಲನೂ, ಮತ್ತು ಗ್ರಾಮೀಣಾಭಿವೃದ್ಧಿ ಜನಗಳಿಗೆ ಏನು ಸಿಗುತ್ತೆ. ಅಲ್ಲೇ ಅಲ್ಲ, ಸಿಟಿಯಲ್ಲೂ ಕೂಡ. ಯಾಕಂದರೆ VA ರಿಪೋರ್ಟ್ ಬೇಕು, RI ರಿಪೋರ್ಟ್ ಬೇಕು, ನೆಕ್ಸ್ಟು ಒಬ್ಬ ಡೆಪ್ಯೂಟಿ ತಹಸೀಲ್ದಾರು ರಿಪೋರ್ಟ್ ಬೇಕು. ಪ್ರತಿಯೊಂದು RTC ಆಗಲಿ, ಖಾತೆ ಆಗಲಿ ಆಗಬೇಕು ಅಂದರೆ ಇವರೆಲ್ಲ ರಿಪೋರ್ಟು ಬೇಕು. ಆದ್ದರಿಂದ ಅವ್ರನ್ನೆಲ್ಲನೂ ಹುಡಿಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೇ ಪಂಚಾಯಿತಿಗಳಲ್ಲಿ ನಿಜವಾಗೂ ರೂರಲ್ ಲಿಮಿಟಲ್ಲಿ ತುಂಬಾ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು. ನಿಜವಾಗೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ. ಈ ಥರ ಒಂದೊಂದು ಉಪಯೋಗ ಆಗೋಂಥ ವ್ಯವಸ್ಥೆಗಳು ತರ್ತಾಯಿದ್ರೆ ಜನಗಳಿಗೆ ಖುಷಿನೂ ಆಗುತ್ತೆ. ಫ್ರೆಂಡ್ಸ್, ಬನ್ನಿ ನೋಡೋಣ ವಿಡಿಯೋದಲ್ಲಿ ಈ ನಮ್ಮ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವಿಲ್ಲ. ಓಕೆ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ VAಗಳು ಗ್ರಾಮ ಆಡಳಿತಾಧಿಕಾರಿಗಳು ಈ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತೀವಿ, ಅವರನ್ನು ಯಾಕೆ ಪಂಚಾಯಿತಿಯಲ್ಲೇ ಕೂರಿಸ್ಲಿಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಅಂದರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಗ್ರಾಮ ಆಡಳಿತಾಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ. ಇದುವರೆಗೂ ಜನರು ಯಾಕಂತಂದರೆ ತಾಲೂಕು ಆಫೀಸು ಅಥವಾ ಜಿಲ್ಲಾ ಕೇಂದ್ರಾಡಳಿತ ಅಲ್ಲಿ ಹೋಗಿ ಇವರನ್ನು ಹುಡುಕಬೇಕಾಗಿತ್ತು. ಯಾಕಂದರೆ ಇವರು ತಾಲೂಕು ಆಫೀಸಲ್ಲಿ ಕೂತ್ಕೊಳ್ತಾ ಇದ್ರು. ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ಕೂಡ ತಾಲೂಕು ಆಫೀಸುಗಳಲ್ಲಿ ಇರ್ತಾಯಿದ್ರು. ಅದರಿಂದ ಅವರಿಗೆ ಪ್ರತ್ಯೇಕ ಸ್ಥಳ, ಗ್ರಾಮ ಪಂಚಾಯಿತಿಗಳಲ್ಲೇ ಅವರಿಗೆ ಒಂದು ಪ್ರತ್ಯೇಕ ಸ್ಥಳನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ, ಯಾಕಂದರೆ ಜನಗಳ ಸಮಸ್ಯೆಗಳನ್ನ ಗಮನಕ್ಕೆ ತಗೊಂಡು ಇದೆಲ್ಲನೂ ಒಂದು ಅಪ್ಡೇಟನ್ನು ಮಾಡಿದೆ. ಓಕೆ, ಈ ಹೊಸ ವ್ಯವಸ್ಥೆ ಏನು ಯಾವ ಥರ ಇದೆ ನೋಡೋಣ ಬನ್ನಿ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ VAಗೆ ಸ್ಥಳ. ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ VAಗಳಿಗೆ ಕುರ್ಚಿ, ಟೇಬಲ್ ಮತ್ತು ದಾಖಲೆಗಳನ್ನು ಇಡಲು ಸ್ಥಳ ನೀಡಲಾಗುವುದು. ಸಾಕಷ್ಟು ಜಾಗ ಇಲ್ಲದಿದ್ದರೆ ಸಣ್ಣ ಕೊಠಡಿ ನಿರ್ಮಿಸಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಏನಾದ್ರೂ ಗ್ರಾಮ ಪಂಚಾಯಿತಿ ಏನಾದರೂ ಚಿಕ್ಕದಿದ್ದು ಅವರಿಗೆ ಕೂರ್ಲಿಕ್ಕೆ ಏನಾದರೂ ವ್ಯವಸ್ಥೆ ಇಲ್ಲ ಅಂತಂದರೆ ಒಂದು ಚಿಕ್ಕ ಕೊಠಡಿಯನ್ನು ನಿರ್ಮಿಸಿ ಕೊಡಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೇನೆ ಕರ್ನಾಟಕ ಸರ್ಕಾರ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಯಾಕಾಗಿ ಈ ಬದಲಾವಣೆಯನ್ನು ಮಾಡಿದ್ದಾರೆ? ಪ್ರಸ್ತುತ VAಗಳು ನಿಗದಿತ ಸ್ಥಳದಲ್ಲಿ ಇರುವುದಿಲ್ಲ. ಇದರಿಂದ ಜನಗಳಿಗೆ ಅನಗತ್ಯ ತೊಂದರೆಗಳು ಉಂಟಾಗ್ತಾ ಇದೆ. ಮತ್ತು ಈ ಹೊಸ ನಿರ್ಣಯದಿಂದ ಗ್ರಾಮೀಣ ಜನರಿಗೆ ಸರ್ಕಾರಿ ಸೇವೆಗಳು ಸುಗಮವಾಗಿ ಸಿಗ್ತಾ ಇರಲಿಲ್ಲ. ಅದರಿಂದ ಅವರಿಗೆ ಸುಗಮವಾಗಿ ಯಾವುದೇ ಅಡುಕು ತೊಡಕು ಇಲ್ಲದೆ ಅವರಿಗೆ ಸರ್ಕಾರದಿಂದ ಮಂಜೂರಾಗಂಥ ವ್ಯವಸ್ಥೆಗಳು ಸಿಗಲಿ ಅಂತ ಹೇಳಿಬಿಟ್ಟು ಈ ಬದಲಾವಣೆಯನ್ನು ಮಾಡಿದ್ದಾರೆ. ಮತ್ತು ಇದರಲ್ಲಿ DC ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು, ಅವರ ಹೊಣೆ ಯಾವ ಥರ ಇರುತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ ಅನ್ನೋದನ್ನು ನೋಡೋಣ.
ಯಾವುದೇ ಒಬ್ಬ ಜಿಲ್ಲಾಧಿಕಾರಿ ಡಿ ಸಿಗಳು ಏನಿದ್ದಾರೆ ಈ ವ್ಯವಸ್ಥೆಯನ್ನು ಸರಿಯಾಗಿ ಅಳವಡಿಸುವುದು ನಮ್ಮ ಜಿಲ್ಲಾಡಳಿತದ ಹೊಣೆ. ಮತ್ತು ಗ್ರಾಮ ಪಂಚಾಯಿತಿ ಸಚಿವಾಲಯಗಳು ವಿ ಎಗಳ ಕಾರ್ಯಕ್ಷೇತ್ರವಾಗಿ ಮಾರ್ಪಾಡಬೇಕು. ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಸಚಿವಾಲಯಗಳು ವಿ ಎಗಳ ಕಾರ್ಯಕ್ಷೇತ್ರವಾಗಿ ಮಾರ್ಪಾಡನ್ನು ತರಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಓಕೆ, ಇದೆಲ್ಲನೂ ಮಾಡ್ತಾ ಇರೋದ್ರಿಂದ ಪ್ರಯೋಜನ ಏನು ನೋಡೋಣ ಬನ್ನಿ. ಜನರು ತಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳಲ್ಲಿ ವಿಲೇಜ್ ಅಕೌಂಟೆಂಟನ್ನು ಮೀಟ್ ಮಾಡಬಹುದು. ಅದರಿಂದ ಏನಾಗುತ್ತೆ, ಯಾವುದೇ ಒಂದು ದಾಖಲೆಗಳನ್ನ ಈಸಿಯಾಗಿ ಸಂಗ್ರಹಣೆ ಮಾಡ್ಬೋದು. ಅಲ್ಲಿ ಯಾವ್ಯಾವ ಫೆಸಿಲಿಟಿ ಸಿಗುತ್ತೆ ಅನ್ನೋದನ್ನ ಈಸಿಯಾಗಿ ಅವರ ಸಹಾಯನ ಪಡ್ಕೊಳ್ಬೋದು. ಮತ್ತು ಯಾವುದೇ ಒಂದು ಗ್ರಾಮೀಣಾಭಿವೃದ್ಧಿ ಅಂದರೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಕರ್ನಾಟಕದಿಂದ ಏನು ಪ್ರೊವೈಡ್ ಮಾಡ್ತಾರೆ ಅದೆಲ್ಲನೂ ಈಸಿಯಾಗಿ ಜನಗಳಿಗೆ ತಲುಪೋ ಥರ ಒಬ್ಬ ವಿಲೇಜ್ ಅಕೌಂಟೆಂಟಿಂದ ಮಾತ್ರನೇ ಸಾಧ್ಯ. ಯಾಕಂತಂದರೆ ದಿನ ಬೆಳಗಾಯಿತು ಅಂದರೆ ಹಳ್ಳಿಗೂ ಅವರೊಂದು ವಿಸಿಟ್ ಆಗ್ತಾ ಇರ್ತಾರೆ. ಅಲ್ಲಿ ಏನು ಸಮಸ್ಯೆ, ಒಂದು ಬೀದಿ ದೀಪ ಆಗ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಒಂದು ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ಇಂಥವೆಲ್ಲನೂ ಕೂಡ ಯಾವುದೇ ಒಂದು ಕಂಪ್ಲೇಂಟ್ ಅಂದರೂ ಕೂಡ ಇಮ್ಮಿಡಿಯೇಟ್ ಇದಾಗುತ್ತೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಪಿ ಡಿ ಒ ಅವ್ರ ಮೇಲಧಿಕಾರಿಗಳಿಗೆ ಇವಾಗಲಿ ಅವರಿಗೆ ತಲುಪಿಸ್ತಾರೆ. ಅದರಿಂದ ಬೇಗ ಇಮ್ಮಿಡಿಯೇಟ್ ಸಾರ್ಟ್ ಔಟ್ ಮಾಡೋ ಚಾನ್ಸಸ್ಸು ಈಸಿಯಾಗುತ್ತೆ. ಈ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಯೋಜನೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಜನಸಾಮಾನ್ಯರಿಗೆ ಮಾಹಿತಿ ನೀಡೋದಕ್ಕೋಸ್ಕರನೇ ಅಧಿಕಾರಿಗಳು ಇದನ್ನು ಪ್ರಚಾರ ಮಾಡಬೇಕಾಗುತ್ತೆ. ಮತ್ತು ಈ ಹೊಸ ಉಪಾಯದಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರಿ ಸೇವೆಗಳು ಏನಾಗುತ್ತೆ, ಆ ಸರ್ಕಾರಿ ಸೇವೆಯನ್ನು ಈಸಿಯಾಗಿ ಸಾಧ್ಯವಾದಷ್ಟು ಬೇಗ ತಲುಪಿಸೋದಕ್ಕೇನೆ ಪ್ರತಿಯೊಂದು ಪಂಚಾಯಿತಿ ಕೂಡ ಸಮರ್ಪಕವಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಒಂದು ಯೂಸ್ ಆಗುತ್ತೆ. ಯಾಕಂತಂದರೆ ಒಬ್ಬ ವಿಲೇಜ್ ಅಕೌಂಟೆಂಟು ಅಷ್ಟು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರ್ತಾರೆ. ಯಾಕಂತಂದರೆ ಪ್ರತಿಯೊಂದು ರಿಪೋರ್ಟ್ಸು ಕೂಡ ಅವ್ರ ಕಡೆಯಿಂದಲೇ ಹೋಗಬೇಕು, ಅವರೇ ಸ್ಥಳಕ್ಕೆ ವಿಸಿಟನ್ನು ಹಾಕಬೇಕು. ಇದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ ಬಂದುಬಿಟ್ಟು ಅಲ್ಲೇ ಕೂರಬೇಕು. ಇನ್ನು ಮೇಲೆ ಅವರು ಯಾವುದೇ ಜಿಲ್ಲಾಡಳಿತ ಕೇಂದ್ರ ತಾಲೂಕು ಆಫೀಸುಗಳಲ್ಲಿ ಕೂರೋ ಥರ ಇಲ್ಲ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅವರೇ ಸಪರೇಟಾಗಿ ಅವರಿಗೆ ಒಂದು ಕೊಠಡಿ, ಒಂದು ಟೇಬಲ್, ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೆ ಎಷ್ಟು ಪಂಚಾಯಿತಿಗಳು ಬರುತ್ತೆ ಅಷ್ಟು ಪಂಚಾಯಿತಿಗಳಲ್ಲೂ ಕೂಡ ವಿಲೇಜ್ ಅಕೌಂಟೆಂಟನ್ನು ಇಡಬೇಕಾಗುತ್ತೆ. ಅಲ್ಲೇ ಪಂಚಾಯಿತಿಯಲ್ಲೇನೆ ಕೂರೋದಕ್ಕೆ ಅವರಿಗೆ ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡಿ ಜನಗಳಿಗೆ ಸಾರ್ವಜನಿಕರಿಗೆ ಏನೇನು ಸೌಲಭ್ಯ ಕರ್ನಾಟಕ ಸರ್ಕಾರದಿಂದ ಸಿಗುತ್ತೆ ಅದನ್ನು ಸುಗಮವಾಗಿ ಸರಳವಾಗಿ ಸಿಗೋ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಬದಲಾವಣೆಯನ್ನು ಮಾಡಿದೆ. ಇದರಿಂದ ನಿಜವಾಗೂ ಪಬ್ಲಿಕ್ಗಂತೂ ತುಂಬ ಯೂಸ್ ಆಗುತ್ತೆ. ನೋಡೋಣ, ಇದೇ ಥರ ವ್ಯವಸ್ಥೆಗಳು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರಲಿ ಅಂತ ಹೇಳ್ತಾ, ನಮ್ಮ ಜನಗಳಿಗೆ ಉಪಯೋಗ ಆಗೋಂಥ ವ್ಯವಸ್ಥೆಗಳು ತರಲಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.